ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ತಾಲೂಕಿನ ಸುಕ್ಷೇತ್ರ ಕತಕನಹಳ್ಳಿಯಲ್ಲಿ ಶ್ರೀ ಶಿವಯ್ಯ ಮಹಾಸ್ವಾಮೀಜಿ ಕಾಲಜ್ಞಾನದ ಹೇಳಿಕೆ ನೀಡಿದರು. ಅಕ್ರಾಳ ವಿಕ್ರಾಳ ಕರಾಳ ಈ ಬಾರಿಯೂ ಇದ್ದಡ್ಡೆ. ಯುದ್ಧ ಅಲ್ಲಿಯಷ್ಟೇ ಅಲ್ಲ, ಇಲ್ಲಿಯೂ ಇದ್ದಂತೆಯೇ. ಜಗತ್ತಿನ ಉದ್ಧಾರಕ್ಕಾಗಿ ಶೂ ನ ಕ ಮೀಟಿಂಗ್ ನಡೆದಿದೆ ಎಂದು ಹೇಳುವ ಮೂಲಕ ಕತಕನಹಳ್ಳಿಯ ಶ್ರೀ ಶಿವಯ್ಯ ಮಹಾಸ್ವಾಮೀಜಿ ಕಾಲಜ್ಞಾನದ ಹೇಳಿಕೆ ನುಡಿದರು. ಸುಕ್ಷೇತ್ರ ಕತಕನಹಳ್ಳಿಯಲ್ಲಿ ಶ್ರೀ ಗುರುಚಕ್ರವರ್ತಿ ಸದಾಶಿವ ಮುತ್ಯ ಅವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಗುರುಕರುಣೆಯ ಮೂಲಕ ಶ್ರೀ ಶಿವಯ್ಯ ಮಹಾಸ್ವಾಮೀಜಿ ಭವಿಷ್ಯದ ಕಾಲಜ್ಞಾನ ಹೇಳಿಕೆ ನೀಡುವುದು ಸಂಪ್ರದಾಯ. ಈ ಸಂಪ್ರದಾಯ ಹಿನ್ನೆಲೆಯಲ್ಲಿ ಈ ಬಾರಿಯೂ ರವಿವಾರ ಕತಕನಹಳ್ಳಿಯ ಲಗಮವ್ವ ದೇವಿ ದೇವಾಲಯದ ಎದುರು ಶ್ರೀ ಶಿವಯ್ಯ ಸ್ವಾಮೀಜಿಗಳು ಗುರುಕರುಣೆಯ ನುಡಿಗಳನ್ನಾಡಿದರು. ಶೂ ನ ಕ ಮೀಟಿಂಗ್ ನಡೆದಿದೆ ಎಂದು ತಾತ್ಪರ್ಯವುಳ್ಳ ಪದ ಹೇಳಿ ಅದನ್ನು ವಿಶ್ಲೇಷಿಸಿದ ಅವರು, ಶೂ ಎಂದರೆ ಶುದ್ಧ, ನ ಎಂದರೆ ನಂಬಿಕೆ ಹಾಗೂ ಕ ಎಂದರೆ ಕರ್ತವ್ಯ. ಈ ಎಲ್ಲವೂ ಕೂಡಿದರೆ ಜಗತ್ತು ಉದ್ಧಾರ. ಹೀಗಾಗಿ ಜಗತ್ತು ಉಳಿಸಲು ಈ ತತ್ವಗಳು ಮೀಟಿಂಗ್ ಮಾಡುತ್ತಿವೆ ಎಂದು ಹೇಳಿದರು. ಕಾವಿ ಖಾದಿ ಖಾಕಿ ಮೂರು ಒಳಗೆ ಜಗಳ ಆಗ್ತದೆ ಎಂದು ಹಿಂದೆಯೂ ಹೇಳಿದೆ. ಕಾವಿ ಖಾದಿ ಖಾಕಿ ಜೊತೆಗೆ ಕಪ್ಪು ಹಸಿಲು ನೀಲಿ ಇನ್ನಷ್ಟು ಬಣ್ಣ ಕೂಡಿ ಮಿಕ್ಸರ್ ಆಗುತ್ತಿವೆ, ಗದ್ದಲವಾಗುತ್ತಿದೆ. ಹೀಗಾಗಿಯೇ ಇದನ್ನು ತಪ್ಪಿಸಲು ಶೂ ನ ಕ ಮೀಟಿಂಗ್ ಮಾಡುತ್ತಿವೆ ಎಂದು ಹೇಳಿದರು. ಮಳೆಗಾಲ ಭಾಳ ಮಜಾ ಐತಿ. ಭಕ್ತಿಯ ಕಾಲಜ್ಞಾನ ಹೇಳಿಕೆ ಕೂಡ ಹೇಳಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಹಿಡಿದು ಎಬ್ಬಿಸಿ ನಡುವೆ ತ್ರಿಕುಟರ್ ಮಡಗಿ ನಾಡುವ ಗಂಗಮನ ಪಾದ ಪೂಜೆಯ ಮಾಡಿ ಮುತ್ತಾರೆ. ಜಂಗಮ ಪಾದ ಪೂಜೆಯ ಮಾಡಿ ಮುತ್ತಾರೆ. ಪಿಂಡ ಬ್ರಹ್ಮಾಂಡ ಎರಡು ಶಿರಸದವೇ ಷಟ್ದಳದ ಮೇಲೆರೋ ಪುಂಡರೀಕ ಸಹಸ್ರದಳದಲ್ಲೇ ಕಂಡು ತಾಸುಕ ಉಂಡು ಸುಖಿಯ ಅಖಂಡ ಜ್ಯೋತಿಯ ಬಳಿಕ ಮುದದ ಕಂಡು ತಾಸುಕ ಉಂಡು ಸುಖಿಯ ಅಖಂಡ ಜ್ಯೋತಿಯ ಬಳಿಕ ಮುದದ ಕಂಡು ಪಶ್ಚಿಮ ತುದಿಯ ಬಯಲು ಕಂಡು ಪಶ್ಚಿಮ ತುದಿಯ ಬಯಲು ಖಂಡಿಸುವ ಮಹಾಲಿಂಗ ಯೋಗಿಯ ಭಯ ಮಾಡಿ ಮುಕ್ತನಾದ ದಶವಿಧನಾದ ಘೋಷ ಪಾದ ಪೂಜೆಯ ಮಾಡಿ ಮುಕ್ತನಾದ ದಶವಿಧನಾದ ಘೋಷ ಪಾದ ಭೇದವ ನಳಿದು ಚಿತ್ತ ಪಾದ ಭೇದವ ನಳಿದು ಚಿತ್ತದ ಪೂಜೆಯ ಮಾಡಿ ಮುಕ್ತಾರೆ. ಗುರುಲಿಂಗ ಜಂಗಮ ಪಾದ ಪೂಜೆಯ ಮಾಡಿ ಮುಕ್ತಾರೆ. ಮಾಡಿ ಮುಕ್ತಾರೆ. ಮಾಡಿ ಮುಕ್ತಾರೆ. ಮೂರು ಲೋಕಿ ಬಚಾಲ್ಗಿ ದೋಸ್ತರ ಹೋದಿ ಬಚಾಲ್ಗಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಸಾರವಾಡದೀಶ್ವರ ಇಲ್ಲಿಂದ ಸಿದ್ದರಾಮಯ್ಯ ಹೋಗಿ ಅಲ್ಲಿ ಬೇಕಾಗಿದ್ರು. ಮೂಲ ಸ್ಥಳ ಅಂದ್ರೆ ಸಾರವಾಡ. ಸ್ವಲ್ಪ ನಮಸ್ಕರಿಸಿ ಎಲ್ಲ ಬಂದಂತವರಿಗೂ ನಮಸ್ಕರಿಸಿ ಇವೆಲ್ಲ ಶಾಂತ ರೀತಿಯಿಂದ ಬಿಸಲಾಗಲಿರ್ತೀರಿ. ನಾನು ನೆರಳಾಗಲಿರ್ತಾನೆ. ಕೆಂಪೇರಿ ಇಲ್ಲ ಈಗ ತಡ್ಕೊಡಿ ಹೇಳಿ. ಬಂದಿದ ಧಾರವಾಡದೀಶ ಮೊಮ್ಮಗ ಚಿತ್ತಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನ
ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿದರು. ಎಲ್ಲರಿಗೆ ನೆನಪಿರ್ಬೇಕು, ಪೇಪರ್ದಾಗೂ ಬಂದಿದ್ದು. ಗಡ್ಡ ಗಿಡ್ಡ ಗುಡ್ಡ ಚಂದ್ರದ ಮುಖದಾವ ಕೂಡಿ ಜಗತ್ತಿಗೆಲ್ಲ ಕತ್ಲ ಹಿಡಿಸ್ತಾರ ಹೇಳಿಕ್ ನಾವು. ಅದು ಈ ವರ್ಷ ಆಗೈತೆ. ಇನ್ನೊಂದು ಕಾವಿ ಖಾದಿ ಖಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರು ಒಳಗೂ ಜಗಳ ಹುಡ್ತಾವತ್ ಹೇಳಿದ್ನಿ ಅಂತ ಹೇಳಿದ್ನಿ. ಪೇಪರ್ದಾಗೂ ಬಂದಿತ್ತು. ಈಗ ಎರಡು ಮಾತು ಕೂಡ ಕಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲೆ ಮಿಕ್ಸ್ ಇರುವಂಥ ಅರಿವೆ 5 ಕೂಡಿ ಇವು 5 ಕೂಡಿ ಗದ್ದ ಹಿಡಿಸ್ತಾವ. ಅದನ್ನು ಒಂದ ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ ಮುಂದಿನ ಭವಿಷ್ಯ ಹೇಳ್ತಾನೆ. ಹಿಂದಕ್ಕೆ ಹೇಳಿದ್ನಿ ಯಾಕೆ ಹಟೆಲ್ದಾಗ ಮೀಟಿಂಗ್ ನಡೆದೋಗ್ತಿತ್ತು ಹೇಳಿದ್ನಿಲ್ಲ. ಯಾವ್ದು ಹಟೆಲ್ದಾಗ ಮೀಟಿಂಗ್ ಮಾಡ್ಬೋದು. ಅದು ಚಾದ ಹಟೆಲ್ದಾಗ ಕಿಟ್ಲಿ ಹಿಡ್ದಂತೆ ದೇಶದ ಸುಬ್ಬಾಣಿ ಕ್ಷೇತ್ರ ದೇಶ ಹೇಳಿದ್ವಿ. ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದ್ರೆ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರೆ ನಂಬಿಕೆ ಅಷ್ಟೇ ಉಳ್ಳದ್ದು, ಕವ್ಯ ಕ ಅಂದ್ರೆ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ಮಾಡಿ ನಡೆದೈತಿ. ಏನೆಲ್ಲ ಕೊಡ್ತಾರೆ. ಇದು ವಿಶೇಷ. ಅದಕ್ಕೆ ಹೇಳಿ ಆಣಿ ಕಿಮ್ಮತ್ತೆ ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೆ ಹೇಳ್ತಾನು ಅಗಲ ಬಿಟ್ಟು ಹೊರಗೆ ಹೋಗಾಗ ಸದಾಶಿವನ ಸ್ಮರಣೆ ಮಾಡಿ ಹೋಗ್ರಿ ಅಂದ್ರೆ ವಾಯು ಮನೆಗೆ ಬರ್ತದೆ. ಅಷ್ಟು ಆಕ್ಸಿಡೆಂಟ್ ಅಷ್ಟು ಘಾತಕಗಳಾಗ್ತಾವ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ ಈ ವರ್ಷ ಮಳೆಗಾಲ ಭಾಳ ಮಜಾ. ಮಳೆ ಬೆನ್ನ ಬೆಳೆ ಹತ್ತಿ ಮುಂದಿನಕ್ಕ ಬೆಳೆ ಬೆನ್ನ ಮಳೆ ಹತ್ತದ. ಈಗ ಮಳೆ ಬೆನ್ನ ಬೆಳೆ ಹತ್ತದ. ಅದು ಈ ಸಲ 5 ಪ್ರಕಾರ ಮಳೆ ಆಗ್ತದೆ. ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಸಿಗರಾಮ, ಕಡಲ ಪರಸು, ಎಷ್ಟು ದಿವಾಳಿ. ಈ ವ್ಯಾಪಾರ, ಈ ವ್ಯವಹಾರ, ಈ ರೇಟ ಒಂದೇ ರೀತಿ ಉಳಿಯೋಂಗಿಲ್ಲ. ಅದಕ್ಕೂ ಹೇಳೀನಿ, ಏರ್ತಾವೆ ಇಳಿತಾವೆ. ಇದು ನಡೆದೈತಿ. ನಿಮ್ಮ ಹೆಣ್ಮಕ್ಕಳಿಗೆ ಹೇಳೋದಂದ್ರೆ ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ ನಮ್ಮ ಭಾರತೀಯ ಸಂಸ್ಕೃತಿ ನಿಂತದ್ದ ನಿಮ್ಮ ಹೆಣ್ಮಕ್ಳ ಮೇಲೆ. ಅದನ್ನು ನೀವು ನಡೆಸ್ಕೊಂಡು ಹೋಗಿ.
ನೀವೆಲ್ಲರೂ ಯಾವ ಜಾತಿ ಭೇದ ಸಾಂಪ್ರದಾಯ ಏನೇ ಇಲ್ಲ, ಇಲ್ಲಿ ಈ ಮಠದಾಗ ಏನೂ ಇಲ್ಲ, ಎಲ್ಲ ಅಖಂಡ. ಎಲ್ಲರಿಗೂ ಹೇಳ್ತಾನು, ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ, ಎಲ್ಲ ಅಖಂಡ. ಎಲ್ಲರಿಗೆ ಪರವಾನಗಿ, ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ ಹೊಂದ್ತೀರಿ. ಇನ್ನೆರಡು ಮಾತು ಉಳುವಿ ಒಳಗೆ ಒಂದು ಮುಂದಿಗೆ ಉಳುವುದನ್ನು ಅವು ಉರುಳಿ ಬರುವ ಶಬ್ದ ನೀವು ಕೇಳಿರಲ್ಲ, ಉರುಳುತ್ತ ಬರುವುದು ನಾ ಮೇಲ ನೀ ಮೇಲ ಅನ್ನುವವರನ್ನ ಮನ್ನ ಕೊಡುತ್ತಾ ನೀನೇ ಸದಾಶಿವ ನೀನೇ ಪರಬ್ರಹ್ಮ ಅಂದವರನ್ನ ಸಾಯುವುದು ಉರುಳೊಳಗ. ಹಸಿರು ನಾಮದ ಒಡೆಯ ಅಂಡ ಕುದುರೆಯ ನೇರೆ ಹರುಷಾಗಿ ಬರುವಾಗ ದೈತರ ದಂಡ ಏಳುವುದನ್ನ ಅಂತಪ್ಪ ದೈತರನ್ನೆಲ್ಲ ಬಂದಂಥ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡುವುದು. ಆಗ ಹಂಡ ಕುದುರೆಯನ್ನೇರಿದ ಮನುಷ್ಯ ಮಸಲತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ತಿಳಿಸುವನು ನೀವು ಕೇಳಿ. ಅವಿದ್ದ ಅಲ್ಲಿ ನಡೆದಕ್ಕೆ ತಿಳ್ಕೋಬೇಡ. ಇದು ಎಲ್ಲ ಕಡೆ ನಡೆದಂಗ ನಿಮಗೆ ಯಾರ ಬಂದು ಕೇಳಿ ಜಾತಿ ಮತ ಪಂಗಡ ಏನೂ ಹೇಳಕ್ಕೆ ಹೋಗ್ಬೇಡಿ. ನಾವು ಎಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು, ನಾವು ಭಾರತೀಯರೊತ್ತಿ ಹೇಳಿ ಹೊತ್ತಿದ ಕುರಿಯನ್ನು ಕುಕ್ಕುತ್ತ ಬರುವ ಕಾಗಿಯನ್ನು, ಆ ಕಾಗಿ ಕುರಿಯನ್ನು ಹುಡುಗಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನು ಕಾಪಾಡ. ಇದು ಹೋದ ವರ್ಷ ಹೇಳಿ ಅಕ್ರಾಳ ವಿಕ್ರಾಳ ಹೈರಾಣ ಕರಾಳ ಹೋದ ವರ್ಷ ಹೇಳಿಲ್ಲ. ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ ಈ ವರ್ಷ ಹಂಗೈ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಅಂದ್ರೇನು? ಸೋಲುವುದು. ಪರಾಭವ ಸೋಲು. ಯಾಕೆ ಪರಾಭವಗೊಂಡಿರ್ತಾರೆ? ಇಲ್ಲ ಪೇಪರ್ದಾಗ ಬರ್ತಾವಿಲ್ಲ, ಕೇಳ್ತಿರಿಲ್ಲ, ಓದ್ತಿರಿಲ್ಲ. ಪರಾಭವ ಸೋಲುದು. ಆದ್ರೆ ನೀವು ಹಿಂಗೆ ಸೋಲ್ರಿ, ನನ್ನ ಪಾದಕ್ಕೆ ನನ್ನ ಸಲುವಾಗಿ ಸೋಲ್ರಿ, ಎಲ್ಲ ಕಡೆ ಗೆದ್ದಿರಿ.
ಶುಗರ್ ಸೌಲಭ್ಯ ಎಲ್ಲ ಕಡೆಗೆ ಇದೆ. ಮತ್ತು ನೀವು ಎಲ್ಲ ಕಡೆ ಸೋತ್ ಇಲ್ಲಿಗೆ ಎದೆ ಸೋತ್ ಎಲ್ಲ ಕಡೆ ಅಳವಡಿಸ್ಬೋದು. ರಮಪ್ಪ ದಿನ ಇನ್ನು ಕೆಲವೊಂದು ವಿಷಯ ಅದಾವ ಜೈ ಮಂಗಲಂ ಶಿವಗಳ ಜಾತ್ರೆ ಕತ್ನಾಳಿ ಈ ವರ್ಷವೂ ಕೂಡ ಬಹಳಷ್ಟು ಕಾರ್ಯಕ್ರಮ ಒಳಗೊಂಡು ಇವತ್ತು ನಡೆಯಿತು. ಇವತ್ತು 52 ಜೋಡಿಗಳ ಒಂದು ಸಾಮೂಹಿಕ ವಿವಾಹ ಕೂಡ ಇವತ್ತು ಪೂಜ್ಯರ ಒಂದು ಆಶೀರ್ವಾದ ನೆರವೇರಾಯಿತು. ವಿಶೇಷವಾದಂಥ ಪ್ರತಿ ವರ್ಷ ನಾವು ಒಂದು ಯಾವುದಾದ್ರೂ ಪ್ರಸಾದವನ್ನು ತಯಾರು ಮಾಡ್ತೀವಿ. ಈ ಸಲ ವಿಶೇಷವಾಗಿ ಕಲ್ಕತ್ತಾ ಖೀರ್ ಅನ್ನುವಂಥ ಅದು ಇವತ್ತು ಬಹುತೇಕ ಭಾಗದಲ್ಲಿ ಎಲ್ಲಿ ಇದು ಆಗಿಲ್ಲ. ಅಂಥ ಪ್ರಸಾದವನ್ನು ಇವತ್ತು 40-50 ಸಾವಿರ ಜನರಿಗೆ 50 ಸಾವಿರಕ್ಕಿಂತ ಹೆಚ್ಚು ಜನ ಏನು ಪ್ರಸಾದ ಸೇವನೆ ಮಾಡ್ತಾರೆ ಎಲ್ಲರಿಗೂ ಬಡಿಸುವಂಥದ್ದು. ಜೊತೆಯೇ ಬಜಿ ಅಂದರೆ ನಮ್ಮ ಮಿರ್ಚಿ ಬಜಿ ಏನು ಫೇಮಸ್ ಅದು ಈ ಭಾಗದಲ್ಲಿ, ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ಇವತ್ತು ನೀಡಲಾಗ್ತದೆ. ಒಟ್ಟಾರೆ ಇವತ್ತು ಪ್ರತಿಯೊಬ್ಬರಿಗೆ ಇವತ್ತು ಮಹಿಳೆಯರಿಗಾಗಿ ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆಯೇ ರೈತರಿಗಾಗಿ ಇವತ್ತು ದನಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇರ್ಬೋದು, ಮತ್ತು ಕೆಸರು ಗದ್ದೆ ಯುವಕರಿಗಾಗಿ ಕೆಸರು ಗದ್ದೆ ಓಟ ಇರ್ಬೋದು. ಅದ್ರ ಜೊತೆಯೇ ನಮ್ಮ ಈ ಯುವಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮ ಜೊತೆಯೇ ಒಂದು ವಿಶೇಷ ಕಾರ್ಯಕ್ರಮ ಈ ವರ್ಷ ನಡೆದಿದೆ. ನಿನ್ನೆ ಕೌದಿ ಜಾತ್ರೆ ಅನ್ನುವಂಥದ್ದು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಇವತ್ತು ಕೌದಿಗಳ ಒಂದು ವಿಚಾರ ಭಾಳಷ್ಟು ಬೇರೆ ಬೇರೆ ಜನರಿಗೆ ಗೊತ್ತಿಲ್ಲ. ಕೌದಿಗಳು ಅಂದರೆ ಇವತ್ತು ಏನು ಅನ್ನುವಂಥ ಕೆಲವು ಹೊಸವರಿಗೆ ಯುವಕರಿಗೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಕೌದಿಗಳನ್ನು ಹೊತ್ಕೋತಿದ್ರು, ಕೌದಿಗಳನ್ನು ಹಸ್ಕೋತಿದ್ರು. ನಾವೆಲ್ಲ ಸಣ್ಣವಿದ್ದಾಕರೆ ಅದು ಜನ ಮರೆತು ಹೋಗಿದ್ದಾರೆ. ಆ ಕಲೆ ಉಳಿಬೇಕು, ಅದೊಂದು ವ್ಯವಸ್ಥೆ ಉಳಿಬೇಕು ಮತ್ತು ಅದನ್ನೇ ಒಂದು ವಿಶೇಷ ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ನಿಟ್ಟಿನಲ್ಲಿ ಪೂಜ್ಯರು ಈ ಸಲ ಕೌದಿ ಜಾತ್ರೆ ನೆರವೇರಿಸಿದ್ದಾರೆ. ಬಹುತೇಕ ಈ ಭಾಗದಲ್ಲಿ ಕೌದಿ ಜಾತ್ರೆ ಅನ್ನುವಂಥ ಬಹುತೇಕ ನಮ್ಮ ಜಗತ್ತಿನಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಕೂಡ ಎಲ್ಲಿ ನಾವು ಕೇಳಿಲ್ಲ. ನಾನಂತೂ ಕೇಳಿಲ್ಲ. ಅವ್ರಿಗೆ ಕೇಳಿದ ಪೂಜ್ಯರಿಗೆ ಎಲ್ಲಿ ನಡೀತದೆ ಎಲ್ಲಿ ನಡೆಯಂಗಿಲ್ಲ ಕೇಳಿದ್ರು. ಕೌದಿಯ ಒಂದು ವಿಶೇಷವಾದ ಜಾತ್ರೆ ಕೂಡ ನಿನ್ನೆ ಸಾವಿರಾರು ತಾಯಂದರು ಅವರು ತಯಾರಿ ಮಾಡಿದಂಥ ಕೌದಿಯನ್ನು ತಲೆ ಮೇಲೆ ಹೊತ್ಕೊಂಡು ಇದು ಮೆರವಣಿಗೆ ಮಾಡೋ ಮುಖಾಂತರ ತಂದು ಮಠಕ್ಕೆ ಸಮರ್ಪಿಸಿದ್ದಾರೆ. ಇದಕ್ಕೊಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ನಡೆದಿದೆ ಅನ್ನುವಂಥ ನಮ್ಮ ಮಠದಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಒಟ್ಟಾರೆ ಪ್ರತಿಯೊಂದು ವಿಷಯಕ್ಕೆ ಅನುಗುಣವಾಗಿ ಎಲ್ಲರಿಗೆ ಸಂಬಂಧಪಟ್ಟಾಗ ಎಲ್ಲ ಒಂದು ವಿಚಾರವಾಗಿ ಒತ್ತು ಕೊಡುವ ಒಂದು ಕಾರ್ಯವನ್ನು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಜಾತ್ರೆಯಲ್ಲಿ ನಡೆಯಲಾಗಿದೆ. 5 ದಿವಸಗಳ ಕಾಲ ಜಾತ್ರೆ ಇವತ್ತು ಕನಿಷ್ಠ 1-2 ಲಕ್ಷ ಜನರು ಇವತ್ತು ಈ ಜಾತ್ರೆ ಬಂದು ಭಾಗವಹಿಸುವಂಥ ಒಂದು ವ್ಯವಸ್ಥೆ ಮಾಡಿದೆ. ಇವತ್ತು ಶ್ರೀ ಕತ್ನಾಳಿ ಶಿವಯ್ಯ ಸರ್ ಕಾಲಜ್ಞಾನದ ವಿಷಯ ನಾವೆಲ್ಲ ಅಲ್ಲಿ ಉಪಸ್ಥಿತರಿದ್ವಿ. ಒಂದು ವಿಷಯ ಅವರು ಯಾರು ಸದಾಶಿವನ ಮಠದಾಗ ಸದಾಶಿವ ಶಿವದಲ್ಲಿ ಯಾರು ಸೋಲ್ತಾರ ಅವರು ಇಡೀ ಎಲ್ಲ ವಿಷಯದಲ್ಲಿ ಗೆಲ್ತಾರ ಅನ್ನೋಂಥ ಒಂದು ವಿಷಯ ಹೇಳಿದರು. ಅದು ಬಿಟ್ಟು ಭಾಳಷ್ಟು ವಿಷಯ ರಾಜಕೀಯವಾಗಿ ಹೇಳಿದರು. ಆಮೇಲೆ ಮಳೆ ವಿಷಯವಾಗಿ ಹೇಳಿದರು. ಎಲ್ಲ ವಿಷಯದಾಗೂ ಸವಿಸ್ತಾರೆ ಹೇಳಿದರು. ಅವ್ರು ಹೇಳಿದಂಥ ಹಿಂದಿನ ಯಾವುದೇ ಕಾಲಜ್ಞಾನ ವಿಷಯಗಳು ಇವತ್ತೆಲ್ಲನೂ ಸತ್ಯ ಆಗಿದೆ. ಅವ್ರು ಹೇಳಿದಂಥ ಎಲ್ಲ ವಿಷಯಗಳು ಸತ್ಯ ಆಗಿದೆ. ಇವತ್ತಿಗೆ ಹೇಳಿದ ಈ ವರ್ಷ ಆಗಿದೆ ಈಗ ಯುದ್ಧ ಆಗೋದು ಈ ವಿಷಯ ಅವ್ರು 2 ವರ್ಷ ಹಿಂದರೂ ಹೇಳಿದರು. ಇವತ್ತು ಆಲಿಕತ್ತಾರೆ ಈಗ ಹೇಳಿದ್ರು ಅವರೆಲ್ಲ ಅವ್ರು ಏನು ಕಾಲಜ್ಞಾನ ಹೇಳಿದ್ದಾರೆ ಅವೆಲ್ಲ ಸದಾಶಿವ ಮಲ್ಲಾದ ಮಠದ ಶಿವಯ್ಯ ಸರ್ ಹೇಳಿದಂಥ ಪ್ರತಿಯೊಂದು ವಿಷಯಗಳು ಅವು ಸತ್ಯವನ್ನೇ ಬಂದಿದೆ. ಈಗ ಹೇಳಿದಂಥದ್ದನ್ನು ನಡೀತದೆ.